ಹಠ ಹೇಗಿರಬೇಕು? ಒಳಗಡೆ ಸಾಫ್ಟಾಗಿರಬೇಕು. ನಿಮ್ಮ ಒಳ್ಳೆತನನ ಅದನ್ನು ಕರ್ಕೊಂಡೋಗ್ಬೇಕು. ನೀವು ದೇವ್ರ ಹತ್ರ ಹೋದ್ರೆ ಆಗಲ್ಲ, ದೇವರು ನಿಮ್ಮ ಹತ್ರ ಬರೋ ಹಾಗೆ ನೀವು ನಡ್ಕೋಬೇಕು. ಗಾಡ್ ವಿಲ್ ಕಮ್ ಟುವರ್ಡ್ಸ್ ಯು ಪ್ರೊವೈಡೆಡ್ ಯು ಫಾಲೋ ದಟ್ ಸಬ್ಸರ್ವಿಯಂಟ್ ನೇಚರ್. ದಾಸ ಆಗೋವರೆಗೂ ನಮಗೆ ಎನ್ಲೈಟನ್ಮೆಂಟ್ ಆಗಲ್ಲ ಅಲ್ವಾ? ಯು ಹ್ಯಾವ್ ಟು ಬಿ ಅ ದಾಸ. ಅಲ್ವಾ? ಗುರುವಿನ ಗುಲಾಮ ಆಗೋವರೆಗೂ ಸಿಗದಲ್ಲಯ್ಯ ಮುಕತಿ. Who is a guru? Your soul is the guru. You have been tutored, trained, and being accepted by your guru. So then you have to again rub all that aberrations called as ego. ಯಾರನ್ನ ಕೇಳಿದ್ರು ನನಗೀಗಲ್ಲಪ್ಪ, ನನಗೀಗೋನೇ ಇಲ್ಲ. ಇವನ್ ರಮಣ ಮಹರ್ಷಿ ಅದನ್ನೇ ಹೇಳಿದ್ದ. ಹೀ ಥಾಟ್ ಈಗೋ ವಾಸ್ ನಾಟ್ ಇನ್ ಹಿಮ್. ಎಲ್ಲ ಸಾಧು ಸಂತನ ಕೇಳಿ ಈಗೋ ಯಾರಲ್ಲಿದೆ? ನನ್ನಲ್ಲಿಲ್ಲ. ಛೆ ಎಲ್ಲರೂ ಉಂಟೆ, ನನ್ನಂಥ ಒಳ್ಳೆ ವ್ಯಕ್ತಿ ಯಾರೂ ಇಲ್ಲ ಪ್ರಪಂಚದಲ್ಲಿ. ಬದನೆಕಾಯೋದಿಲ್ಲ. ಯಾರಿಗೂ ಈಗೋ ಇಲ್ಲ, ಎಲ್ಲರಿಗೂ ಇರುತ್ತೆ. ಸಬ್ಸರ್ವಿಯಂಟ್ ಆ್ಯಟಿಟ್ಯೂಡ್ ಬರಬೇಕು. ಈಗೋ ಅಹಂಕಾರ ಛೇ ಎಲ್ಲರೂ ಉಂಟೆ. ಅದು ಇನ್ನೊಂದೇನಾಗುತ್ತೆ, ನೀನು ಈಗೋ ಅಂತ ಹೇಳ್ಬಿಟ್ರೆ ಅದರಂಥ ಸಿಟ್ಟು ಬರೋದು ಯಾರಿಗೂ ಇಲ್ಲ. ನಗ್ತಾ ಇರ್ತೀರ, ಒಳಗಡೆ ಅಯ್ಯೋ ಕುದೀತಾ ಇರತ್ತೆ ನಿಮಗೆ. ಯು ವಿಲ್ ಬಿ ಬಾಯ್ಲಿಂಗ್ 2000 degrees, ನಾಟ್ 1 or 2 degrees. 100 degrees ಇದ್ರೆ ಬೇರೆ, 2000 degrees ಒಳಗಡೆ ಕುದೀತಾ ಇದೆ. ಏನು ಇವನು ಗುರೂಜಿ ಹಿಂಗೆ ಹೇಳ್ಬಿಟ್ಟ ಹಂಗೆ. ಹೋಯ್ ಫಸ್ಟ್ ಆಫ್ ಆಲ್ ಏನಿರುತ್ತೆ, ಅಯ್ಯೋ ಛೇ ಎಲ್ಲರೂ ಉಂಟೆ ನನ್ನಂತ. ಈಗ ಗುರೂಜಿ ನನ್ನ ಮಿಸ್ಟೇಕ್ ಮಾಡ್ಕೊಂಬಿಟ್ರು. ಎಲ್ಲರಿಗೂ ಈಗ 8 ವರ್ಷ ಆದಮೇಲೆ ಈಗೋ ಶುರು ಆಗೋದೇ ಅಲ್ಲೇ. 7 ರಿಂದ 8 ವರ್ಷ ಅಲ್ಲಿವರೆಗೂ ಸ್ವಾಭಿಮಾನ, ಅಭಿಮಾನ, ಸ್ವಾಭಿಮಾನ, ಅಹಂಕಾರ, ದುರಹಂಕಾರ ಎಲ್ಲ ಒಂದಾದ್ಮೇಲೆ ಸ್ಟೇಜ್ ಬೈ ಸ್ಟೇಜ್ ನಾವು ಬೆಳೆಯೋ ಹಾಗೆ ಅದು ತಕ್ಕಂತೆ ಈಗೋ ಬೆಳೆಯುತ್ತೆ. ಅದು ಸ್ವಲ್ಪ ದುಡ್ಡು, ಹೆಸರು, ಕೀರ್ತಿ, ಏನಾರು ವಿದ್ಯಾಭ್ಯಾಸ ಬಂದ್ಬಿಟ್ರೆ ಅನ್ಕೋವೆ ಇನ್ನೂ ಬೆಟ್ಟಕ್ಕೆ ಗಗನಕ್ಕೆ ಇರುತ್ತದು. ಯಾರಿಗಿಲ್ಲ ಈಗೋ? ಟೆಲ್ ಮಿ, ಹೂ ಡಸಂಟ್ ಹ್ಯಾವ್ ಈಗೋ? ಈಗೋ ಎವ್ರಿಬಡಿ ಹ್ಯಾಸ್. ದಟ್ ಈಸ್ ವಾಟ್ ಇಟ್ ಈಸ್. ಹೋಲ್ ಈಗೋ ಇಸ್ ದಟ್. ಸೊ ಏನಾಗುತ್ತೆ, ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಓನ್ಲಿ ವೇ ವೇರ್ ವಿ ಕ್ಯಾನ್ ಕರ್ಬ್ ಅವರ್ ಈಗೋ. Before realization, see, even realization ಕೂಡ ಮಿನಿಮಮ್ 10% ಈಗೋ ಇರಲೇಬೇಕು. To give the direction for that soul using the brain. ಸೋಲ್ಗೆ ಬ್ರೈನ್ ಯಾಕೆ ಬೇಕು ಅಂದರೆ, ಬ್ರೈನ್ gives that direction to go towards. Once the soul gets a prompt, then the brain understands. It happens to everybody. The soul gives a prompt to the brain. Okay, ಇಲ್ಲಿ ಹೋಗು, ಅಲ್ಲಿ ಎಸ್ಟಾಬ್ಲಿಷ್ ಆಗು. You get established yourself in that region. That is why Ramana came from Madurai up to Tiruvannamalai and established himself in Tiruvannamalai. One example ಅಷ್ಟೇ. You look at Vivekananda, and till Vivekananda saw Ramakrishna, even he started asking Ramakrishna 1001 questions. Then Ramakrishna slowly ebbed his direction of drive.
ವಿವೇಕಾನಂದರಿಗೆ ಸಿಕ್ಕಾಪಟ್ಟೆ ಡೈನಮಿಸಮ್ ಆ್ಯಂಡ್ ಡ್ರೈವ್. ಓಕೆ, ಸೊ ವೆನ್ ಯು ಹ್ಯಾವ್ ಅ ಡೈನಮಿಕ್ ಡ್ರೈವ್, then automatically the Guru will tell you, go and establish there, go and do it here, then you will be established. ಹಾಗೆ ಬೇಕು. ರಾಮಕೃಷ್ಣ ಅಡಿನಲ್ಲಿ ಬಂದಾದ ಮೇಲೇ ವಿವೇಕಾನಂದಂಗೆ ನರೇನ್ ಹತ್ರ he understood the direction ಬಂದಿದ್ದು. Likewise, so ರಮಣ ಮಹರ್ಷಿಗೆ we had this one person, Ganapati Muni. So Shiva sent Ganapati Muni to assist Ramana in Tiruvannamalai. He went and did seva. So that is how this Guru Parampara, Guru Shishya came. You see, ಹೀಗೆ ಮಾಡೋದು. ಎಲ್ಲ ಸರಿಯಾಗಿ ಟ್ಯೂನ್ ಮಾಡ್ತಾಳೆ ದೇವಿ. ಟ್ಯೂನ್ ಮಾಡಿ 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 ರಿಮೂವಿಂಗ್ ಆಲ್ ದಟ್ ಎಕ್ಸೆಸಿವ್ ಡ್ರೈವ್ ಆ್ಯಂಡ್ ಡೈನಾಮಿಸಮ್ ಇನ್ಕ್ಲೂಡಿಂಗ್ ಈಗೋ, ಅದನ್ನು ಟ್ರಿಮ್ ಮಾಡಿ 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 ಎಸ್ಟಾಬ್ಲಿಷ್ ಮಾಡ್ತಾಳೆ. ಓಕೆ, Devi asked me the same thing. Only thing she asked me long ago. You want your name and fame to be spread worldwide? Or do you just want knowledge of the soul? Way back in 1998, 1999. Because 96 to 99, I was in Mysore. She told me, no. ನಿನಗೆ ಆತ್ಮವಿದ್ಯಾ ಬೇಕಾ ಅಥವಾ you want only name, fame, energy and all that? I said, no. I only want knowledge of the soul. ಆತ್ಮ ಜ್ಞಾನ ಮಾತ್ರ ಬೇಕು. I don't want anything else. Then I asked her. Then he also asked me, do you want siddhis or do you want knowledge of the soul? That was the time when all siddhis were in my hands. ಎಲ್ಲ ಸಿದ್ಧಿಗಳು ಇತ್ತು ನನ್ನ ಕೈನಲ್ಲಿ. So she told me, ನಿನಗೆ ಸಿದ್ಧಿ ಬೇಕಾ ನಿನಗೆ ಆತ್ಮಜ್ಞಾನ ಬೇಕಾ? I said, I don't want siddhis. Take it away. I gave it back to her, way back in Mysore. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಿಮಿಷಾಂಬ ದೇವಸ್ಥಾನಕ್ಕೆ ಗಂಜಾಮ್ಗೆ ಹೋಗಿ I gave all the siddhis. ದೇವಿ ಸಾಕು ನನಗೆ ಜಸ್ಟ್ ಗಿವ್ ಮೀ ನಾಲೆಜ್ ಆಫ್ ದ ಸೋಲ್. ಆತ್ಮಜ್ಞಾನ ಆಗುತ್ತು, ಕೊಡು, ಇನ್ನೇನು ಬೇಡ. ಸೋ ಮಚ್ ಆಫ್ ಸಿದ್ದೀಸ್ ಐ ಹ್ಯಾಡ್. I can be here, I can be there, I can be anywhere. I can walk all the way from Kashmir to Kanyakumari, at any place. I can be here, next moment I can be somewhere else. I can decrystallize myself and I can crystallize myself. All my whole body and energy, I can just convert it into atoms and it can go all within nanoseconds. All those siddhis I had. I don't want. I didn't want name, fame, or anything. ನಿನಗೆ ಒಂದು ನಮಸ್ಕಾರ ಮಾಡೋಕ್ಕೆ ಒಂದು ದೇವ್ರ ಮನೆ ಕೊಡು ಅಷ್ಟೆ. So that I'll constantly remember you. That's all. I never asked for anything else. Even then she gave me that temple also. ಇಲ್ಲ ನೀ ದೇವಸ್ಥಾನ ಕಟ್ಟು ಮಾಡು. That was the time I came from Mysore to Bangalore. Not to establish anything. But she told me, no, now you build a temple here. Because I knew within no time I can build that.
Because mother, I had it in back of me, in front of me, in top of me, inside of me, everywhere there was mother. Even now I have a mother. Okay? Whenever I ask for that darshan, she gives to me instantaneously. Instantaneously, within nanoseconds, she gives me her darshan. Okay? So just told her, ಅದು ನಿನ್ನ ಇಚ್ಛೆ ತಾಯಿ, ನೀನು ಏನು ಬೇಕಾದ್ರೂ ನೀನು ಮಾಡು, ಐ ಆಮ್ ರೆಡಿ. ದಟ್ಸ್ ವಾಟ್ ಹ್ಯಾಪನ್. ಎನಿವೇ, all said and done. Today, you're all listening to her course of life, which he has told me that you should also chart your course of life in that direction. ನಿಮ್ಮ ಜೀವನನ ಆ ದೇವಿಯ ಜೊತೆಗೆ ಹೊಂದ್ಕೊಂಡು ನೀವು ಮಾಡಿದ್ರೆ ನೀವೆಲ್ಲರೂ ಸುಗಮವಾಗಿರ್ತೀರ, ಜ್ಞಾನವಂತರಾಗಿರ್ತೀರ. ಆಲ್ ಆಫ್ ಯು ಜ್ಞಾನವಂತರು ಅಂದರೆ ಆಲ್ ಆಫ್ ಯು ವಿಲ್ ಬಿ ಟ್ಯೂನ್ಡ್ ಟುವರ್ಡ್ಸ್ ಎನ್ಲೈಟನ್ಮೆಂಟ್. Within a day or two, you will also become enlightened, but keep your heart filled with compassion, not with logic, reasoning, or analyzing. You surrender yourself to the Divine Mother. Things will be okay. Very good. So we were discussing up to Tattva 24. Okay. So Guru is the sculpting force. So just highlighted you how Devi, as my Guru and as all our Guru, has sculpted me in Tattva 24. This is the most important thing you will understand at this point of time. Okay? Very good. For more satsangs from Sri Sri Nimishananda Guruji, subscribe to this channel. Click the bell button below to get notifications. Like and share the video and spread the divine message.